ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಗುರು ಗ್ರಹ ಸಂಚಾರ 2025 ಮೇ ತಿಂಗಳು 14ನೇ ತಾರೀಕು 11 ಗಂಟೆ 29 ನಿಮಿಷದಲ್ಲಿ ವೃಷಭ ರಾಶಿಯಲ್ಲಿಂದ ಮಿಥುನ ರಾಶಿಗೆ ಗುರು ಸಂಚಾರ ಆಗಿದೆ. ಈ ಥರ ಸಂಚಾರ ಆಗಿರುವಾಗ ಒಂದೊಂದು ರಾಶಿಗೆ ನಾವು ಮಾತಾಡ್ಕೊಂಡು ಬರ್ತೀವಿ. ಹೀಗೆ ನಾವು ಮಾತಾಡೋ ರಾಶಿ ಅಂದರೆ ಈ ಕುಂಭರಾಶಿ. ಈ ಕುಂಭರಾಶಿ ಇಷ್ಟು ದಿವಸ ಏನಪ್ಪ ಒಳ್ಳೆ ವಿಷಯ ಹೇಳಲ್ವಾ, ಎಲ್ಲ ಬರೀ ನೆಗೆಟಿವ್ ಮಾಡಿದ್ರಿ, ತುಂಬಾ ಕಷ್ಟ ಅನುಭವಿಸಿದ್ರ. ಎಲ್ರಿಗೂ ಗೊತ್ತಿರ್ತವೆ, ನಾವು ವಿಡಿಯೋ ಹಾಕಿದೀವಿ ನೋಡಿ. ಕುಂಭರಾಶಿನವ್ರು ಸಾಡೆ ಸಾತಿ ಎಂತ ಎಫೆಕ್ಟ್ ಕೊಟ್ಟಿದೆ ಅಂತ ಒಬ್ಬೊಬ್ರು ನಿಮ್ ಕಮೆಂಟ್ಸ್ ಕೊಟ್ಟಿದ್ದೀರಾ. ಆದರೆ ಆ ಕಮೆಂಟ್ಸ್ ನಲ್ಲಿ ಅಂತ ಕಷ್ಟ ಟೈಮ್ನಲ್ಲಿ ನಮಗೆ ಯಾವುದು ಹೊಸ ಪಾಯಿಂಟ್ ಒಳ್ಳೆ ಪಾಯಿಂಟ್ ಹೇಳ್ತೀರಾ ಅಂತ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು. ಮೇನ್ಲಿ ಕುಂಭರಾಶಿನವರು, ಅವ್ರಿಗೆಲ್ಲ ಸ್ವಲ್ಪ ವಿಷಯ ಒಳ್ಳೆ ವಿಷಯ ಹೇಳೋ ಟೈಮ್ ಅಂದ್ರೆ ಈ ಗುರುಗ್ರಹ ಸಂಚಾರ. ಗುರುಗ್ರಹ ಸಂಚಾರ, ಗುರು ಅಂದ್ರೆ ಶುಭ ಗ್ರಹ, ಸ್ವಲ್ಪ ಶುಭ ವಿಷಯನೇ ಮಾಡ್ತಾರೆ. ಆದರೆ ಸಾಡೆ ಸಾತಿಯಲ್ಲಿ ಇದೀರಿ, ಸಾಡೆ ಸಾತಿ ಇನ್ನೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀರಿ. ಅದಕ್ಕೆ ತುಂಬಾ ಜನಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಅಟ್ಲೀಸ್ಟ್ ಈ ಗುರುಗ್ರಹ ಸ್ವಲ್ಪ ಸಪೋರ್ಟಿವ್ ಆಗಿ 1 ವರ್ಷ ಕಾಲ ನಿಮ್ಗೆ ಶುಭ ಫಲ ಕೊಡ್ಬೋದು. ಆದ್ರೂ ಶನಿ ಮಹಾತ್ಮ ಎಫೆಕ್ಟ್ ಇರ್ತವೆ, ಅದು ಆ ವಿಡಿಯೋ ನೋಡಿ ಗೊತ್ತಿರ್ತವೆ. ಬಟ್ ಗುರು ಗ್ರಹ ಪಾಸಿಟಿವ್ ಪಾಯಿಂಟ್ಸ್ ಏನಿರುತ್ತೆ 1 by 1 ಮಾತಾಡ್ತಿರುವಾಗ, ಮಿಥುನ ರಾಶಿನಲ್ಲಿಂದ 9ನೇ ದೃಷ್ಟಿಯಾಗಿ ಈ ಕುಂಭ ರಾಶಿಗೆ ಗುರುಗ್ರಹ ದೃಷ್ಟಿ ಬೀಳೋದು ಒಂದು ಪಾಸಿಟಿವ್ ಪಾಯಿಂಟ್. ಇಷ್ಟು ದಿವಸ ಕುಂಭರಾಶಿನವರು ಏನೋ ಒಂಥರ ಡಾರ್ಕ್ ಮೋಡಲ್ಲಿ ಇರ್ತಾರೆ. ಆ ಡಾರ್ಕ್ ಮೋಡಲ್ಲಿ ಒಂಥರ ಕತ್ತಲೆಯಲ್ಲಿದ್ರೆ ಹೆಂಗತ್ತ ಮನುಷ್ಯ, ಯಾವ ಡೈರೆಕ್ಷನ್ ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಮೈಂಡ್ ಫುಲ್ ಆಗಿ ಡಲ್, ಒಂಥರ ಸೋಂಬೇರಿತನವಾಗಿ ಇರ್ತವೆ, ಭಯ ಇರ್ತವೆ, ಕಾನ್ಫಿಡೆಂಟ್ ಇರಲ್ಲ. ಏನೋ ಒಂದು ಮಾಡ್ಬೇಕಾದ್ರೂ ಒಂಥರ ಮುಂದೆ ಹೋಗಲ್ಲ. ಕೆಲಸ ಮಾಡ್ಬೇಕಂತ ಪ್ಲಾನ್ ಮಾಡ್ತೀರಿ, ಮಾಡೋಕ್ ಶುರು ಮಾಡುವಾಗ ಅದು ನಡೆಯಲ್ಲ. ನೀವೊಂದು ಪ್ಲಾನ್ ಮಾಡಿದ್ರೆ ಅದೊಂದು ನಡೀತದೆ. ಅದೆಲ್ಲ ಈ ಟೈಮ್ ಏನಂತಂದ್ರೆ ಈ ಸಾಡೆ ಸಾತಿ ಟೈಮಲ್ಲಿ ಬರೋ ಪ್ರಾಬ್ಲಮ್ಗಳು. ಅಟ್ಲೀಸ್ಟ್ ಬೇರೆ ಪ್ಲಾನೆಟ್ ನಿಮ್ಗೆ ಸಪೋರ್ಟಿವ್ ಆಗಿದ್ದರೆ ಸಾಡೆ ಸಾತಿ ಎಫೆಕ್ಟ್ ಕಡಿಮೆ ಇರ್ತದೆ. ಬಟ್ ಈಗ ಆ ಕಡಿಮೆ ಮಾಡೋಕ್ಕೆ ಈ ಗುರುಗ್ರಹ ಸ್ವಲ್ಪ ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾರೆ. ಯಾಕಂದ್ರೆ ಇವಾಗ ಶನಿ ಮಹಾತ್ಮ ಮೀನ ರಾಶಿಯಲ್ಲಿ ಇದ್ದಾರೆ. ಮೀನ ರಾಶಿಯಿಂದ ಗುರು ಮನೆ, ಅಲ್ಲಿಗೆ 4ನೇ ಕೇಂದ್ರ ಸ್ಥಾನದಲ್ಲಿ ಗುರು ಹೋಗೋದು, ಮಿಥುನ ರಾಶಿ ಹೋಗೋದು, ಈ ಸ್ವಲ್ಪ ಪಾಸಿಟಿವ್ ಎಫೆಕ್ಟ್ ಅಂತ ಅನ್ಕೋಬಹುದು. 100% ಪಾಸಿಟಿವ್ ಅಂದ್ರೆ ಇಲ್ಲ. ಗುರುಗ್ರಹ ಯಾವ ವಿಷಯದಲ್ಲಿ ಪಾಸಿಟಿವ್ ಆಗುತ್ತೋ ಆ ವಿಷಯ ಕೊಡ್ತವೆ. ಆ ತರ ನೋಡುವಾಗ ಗುರುಗ್ರಹ ದೃಷ್ಟಿ ರಾಶಿಗೆ ಬೀಳ್ತಾ ಇದೆಯಾ, 11ನೇ ಮನೆ ಲಾಭ ಸ್ಥಾನಕ್ಕೆ ಬೀಳ್ತಾ ಇದೆಯಾ, ಮತ್ತು ಭಾಗ್ಯಸ್ಥಾನ ಅಂದ್ರೆ 9ನೇ ಮನೆಗೆ ಬೀಳ್ತಾ ಇದೆಯೇ. ಸೊ ಈ 3 ನೋಡುವಾಗ, ಈ 3 ಒಳ್ಳೆ ವಿಷಯ, ಇಷ್ಟು ದಿವಸ ಫೇಸ್ ಮಾಡೋ ವಿಷಯಕ್ಕೆಲ್ಲ ಒಂಥರ ಪಾಸಿಟಿವ್ ನ್ಯೂಸ್. ಇಷ್ಟು ದಿವಸ ಏನ್ ಸರ್, ನಾನು ಉಂಟು, ನನ್ನ ಕೆಲಸ ಉಂಟು, ನಾ ಯಾರಿಗೋ ಒಳ್ಳೇದು ಮಾಡಿಲ್ಲ ಆದ್ರೂ ಕೆಟ್ಟದ್ದು ಮಾಡಿಲ್ಲ ಅಂತ ಮೈಂಡ್ ಸೆಟ್ ಅಲ್ಲಿ ಇರೋರು ಯಾಕೆ ಈ ತರ ದೇವ್ರು ತೊಂದರೆ ಕೊಡ್ತಾರಂತ ಫೀಲ್ ಮಾಡೋ ರಾಶಿ ಏನಪ್ಪ ಅಂದ್ರೆ ಈ ಕುಂಭರಾಶಿ. ಎಲ್ಲ ಪ್ರಾಬ್ಲಮ್ಗೂ ರೂಟ್ ಕಾಸ್ ಏನಪ್ಪ ಅಂದ್ರೆ, ಯಾವುದೋ ಒಂದು ಪ್ರಾಬ್ಲಮ್ ಇದೆಯೇ, ಅದು ಹೆಂಗೆ ಪ್ರಾಬ್ಲಮ್ ಬಂತಂತ ನೀವು ಕರೆಕ್ಟ್ ಅನಲೈಸ್ ಮಾಡೋರು ಈ ಕುಂಭರಾಶಿನವರು. ಆದ್ರೆ ಇವರು ಈ ತರ ಡಾರ್ಕ್ ಮೋಡಲ್ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಹೀಗೆ ಆ ಗುರು ದೃಷ್ಟಿ ಬರುವಾಗ ಸ್ವಲ್ಪ ವಿಷಯದಲ್ಲಿ ನೀವು ಪಾಸಿಟಿವ್ ಆಗಿ ಪ್ಲಾನ್ ಮಾಡಿಕೊಂಡು ಆ ಪ್ರಾಬ್ಲಮ್ ಸ್ವಲ್ಪ ಎಸ್ಕೇಪ್ ಆಗ್ಬೋದು. ಗುರುಗ್ರಹ ದೃಷ್ಟಿ ರಾಶಿಗಿರೋದು ಕ್ಲಿಯರ್ ಮೈಂಡ್ ಬರುತ್ತೆ, ಒಂದು ಕಾನ್ಫಿಡೆಂಟ್ ಬರುತ್ತೆ, ಹಣಕಾಸು ವಿಷಯದಲ್ಲಿ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಕೊಡ್ತಾರೆ. ಕ್ಲೋಸ್ ಆಗಿರೋ ಬಿಸ್ನೆಸ್ ಅಥವಾ ಬಿಸ್ನೆಸ್ ಏನು ನಡೀತಾ ಇಲ್ಲ ಸರ್, ಝೀರೋ ಆಗಿದೆಯೇ, ಸಾಲ ಮಾಡ್ಕೊಂಡಿದ್ದೀರಾ ಅಂತ ವಿಷಯ ಫೇಸ್ ಮಾಡೋದಕ್ಕೆ ಸ್ವಲ್ಪ ಪಾಸಿಟಿವ್ ಆಗಿ ಏನೋ ಒಂಥರ ಒಂದು ಟಾರ್ಚ್ ಲೈಟ್ ಹೊಡೆದ್ರೆ ಹೆಂಗಿರುತ್ತೆ ನೋಡಿ ಸರ್, ಆ ತರ ಒಂಥರ ಒಳ್ಳೆ ವಿಷಯ ಕಂಡು ಬರುತ್ತವೆ. ಇಷ್ಟು ದಿವಸ ಹೆಲ್ತ್ ವಿಷಯದಾಗಲಿ ಮಾನಸಿಕವಾಗಿ ಎಂತ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಇವಾಗ ಒಂಥರ ಸಂತೋಷವಾದ ವಿಷಯ ಏನಂದ್ರೆ ಈ ಗುರು ದೃಷ್ಟಿ. ಇವಾಗಿಂದ ನೀವು ಪಾಸಿಟಿವ್ ಆಗಿ ಮುಂದುವರಬೇಕು, ವಿಷಯ ಮಾಡ್ಕೋಬಹುದು. ತುಂಬಾ ಜನ ಲ್ಯಾಂಡ್ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಾ, ಯಾವುದೋ ಪ್ರಾಪರ್ಟಿ ವಿಷಯದಲ್ಲಿ ಸಿಕ್ಕಾಗ್ಬಿಟ್ಟಿರ್ತೀರಾ, ಅದಕ್ಕೆಲ್ಲ ಇವಾಗ ಒಂದು ಪಾಸಿಟಿವ್ ಆಗಿ ಒಂಥರ ನಿಮ್ಗೆ ಫೇವರ್ ಆಗಿ ಒಂದು ಡಿಸಿಷನ್ ಬರೋಕ್ಕೆ ಚಾನ್ಸಸ್
ಕಂಡು ಬರುತ್ತವೆ. ಸಾಡೆ ಸಾತಿನಲ್ಲಿ ಹಸ್ಬೆಂಡ್ ವೈಫ್ ಕಿತ್ಲಾಡ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸೆಪರೇಷನ್ ತುಂಬಾ ಜನ ಆಗಿರ್ತೀರಾ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನೆ ಒಳಗಡೆ ಇರ್ತೀರಾ, ಒಂಥರ ನರಕ ತರ ಇದ್ಕೊಂಡು ಇರ್ತೀರಾ. ಸೊ ಅಂತ ವಿಷಯಕ್ಕೆ ಹಸ್ಬೆಂಡ್ ವೈಫ್ ರಿಲೇಷನ್ ಸ್ವಲ್ಪ ಪಾಸಿಟಿವ್ ಆಗಿ ಬರೋಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿದೆಯೇ. ಮಕ್ಕಳಿಗೆ ಮಗ ಅಥವಾ ಮಗಳಿಗೆ ಮದುವೆ ಮಾಡೋಕ್ಕಾಗಲಿಲ್ಲ, ಎಲ್ಲ ಫೇಲ್ಯೂರ್ ಆಗ್ತಾರೆ, ಅಥವಾ ಕುಂಭರಾಶಿನಲ್ಲಿ ಲವ್ ಮಾಡ್ತಾರೆ, ಮ್ಯಾರೇಜ್ ಅಲೈನ್ಸ್ ಕೊಡಾಡ್ತಾ ಇದ್ದಾರೆ, ಪಾಸಿಟಿವ್ ಹೋಗಿಲ್ಲ ಅಂದರೆ ಇಂಥ ಟೈಮಲ್ಲಿ ಅದು ಪಾಸಿಟಿವ್ ಆಗಿ ನಡೀತಕ್ಕೆ ಚಾನ್ಸಸ್ ಚೆನ್ನಾಗಿರ್ತವೆ. ಈ ಮ್ಯಾರೇಜ್ ವಿಷಯದ ತಡೆ ಹೋಗುತ್ತವೆ. ಇಷ್ಟು ದಿವಸ ಮನೆ ದೇವ್ರಿಗೆ ನಾವೇನೋ ಒಂದು ಆರ್ಕೆ ಮಾಡಿದ್ವಿ, ಒಂಥರ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಜನ ಫೀಲ್ ಮಾಡಿರ್ತೀರ. ಅಂತ ಸಿಚುವೇಶನ್ ಇವಾಗ ಮನೆ ದೇವ್ರಿಗೆ ಹೋಗಿ ಆರ್ಕೆ ಮತ್ತೆ ಪೂಜೆ ಮಾಡ್ಕೊಂಡು ಬರೋದು ಟೈಮ್ ಕಂಡು ಬರುತ್ತವೆ. ತುಂಬಾ ಜನ ಮನೆ ಪ್ರಾಪರ್ಟಿಲೆ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿರ್ತೀರ, ಓಡಿ ಅಥವಾ ಏನೋ ವಿಷಯಕ್ಕೆ ಲೋನ್ ತಗೊಂಡಿರ್ತೀರ. ಆ ವಿಷಯಕ್ಕಾಗಿ ತುಂಬಾ ಫೀಲಿಂಗ್ ಶುರುವಾಗಿದೆ. ಆ ವಿಷಯದಿಂದ ಆಚೆ ಬರ್ತೀರಿ, ಯಾವುದೋ ಒಂದು ದಾರಿ ಸೇರ್ತವೆ. ಐದರ್ ಲೋನ್ ವಾಪಸ್ ಕಟ್ತೀರಾ, ಇಲ್ಲ ಸ್ವಲ್ಪ ಏನೋ ಅಮೌಂಟ್ ಇಟ್ಬಿಟ್ಟು ಬೇರೊಬ್ರು ಯಾರೋ ಹೆಲ್ಪ್ ಮಾಡಿ ಆ ಲ್ಯಾಂಡ್ ಲೋನ್ ವಿಷಯದಿಂದ ಆಚೆ ಬರೋಕ್ಕೆ ಚಾನ್ಸಸ್ ಕಂಡು ಬರುತ್ತವೆ. ಪೂರ್ವಯುಗದಲ್ಲಿ ಈ ಪ್ರಾಪರ್ಟಿ ವಿಷಯದ ಯಾವ ತೊಂದರೆ ಇದ್ರೆ ಅದು ಒಂಥರ ಸೆಟಲ್ಮೆಂಟ್ ಆಗೋಕ್ಕೆ ಚಾನ್ಸಸ್ ಪಾಸಿಟಿವ್ ಆಗಿದೆಯೇ. ಯಾರೋ ಒಬ್ರು VIP ಇರ್ತಾರೆ, ಒಂಥರ ಒಳ್ಳೆ ಪೊಸಿಷನ್ ಇರೋ ಮನುಷ್ಯ ವ್ಯಕ್ತಿ, ಒಂಥರ ನಿಮ್ಗೆ ಸಪೋರ್ಟಿವ್ ಮಾಡೋ ಪೊಸಿಷನ್ ಬರ್ತಾ ಇದ್ದಾರೆ. ಅವ್ರು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ಬೋದು. ನಿಮ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಆಗಲಿ, ಒಂಥರ ಪೊಸಿಷನ್ ಆಗಲಿ ಆಟೋಮೆಟಿಕ್ ಯಾವುದೋ ಒಂದು ದಾರಿಯಲ್ಲಿ ಕಂಡು ಬರುತ್ತವೆ. ಅಪ್ಪ ಮಕ್ಕಳು ಸ್ವಲ್ಪ ಈ ಸಾಡೆ ಸಾತಿ ಟೈಮ್ಲಿ ಕಿತ್ಲಾಡ್ಕೊಂಡು ಮನಸ್ಸು ಬೇಜಾರು ಮಾಡ್ಕೊಂಡಿರ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸ್ವಲ್ಪ ಮರ್ತು ಬಿಟ್ಟು ಪಾಸಿಟಿವ್ ಆಗಿ ಜಾಯ್ನ್ ಆಗಿ ಚಾನ್ಸ್ ಇರ್ತದೆ. ಅಪ್ಪಂದು ಯಾವುದೋ ಪ್ರಾಪರ್ಟಿ ಬರಬೇಕಾದ್ರೆ ಆ ಪ್ರಾಪರ್ಟಿ ವಿಷಯದಲ್ಲಿ ನಿಮ್ಗೆ ಪಾಸಿಟಿವ್ ಆಗಿ ಒಂದು ರಿಸಲ್ಟ್ ಇರ್ತವೆ. ಟಾಪ್ ಮೋಸ್ಟ್ ಪೊಸಿಷನ್ ಯಾರು ಇರ್ತಾರೆ, ಪೊಲಿಟಿಷಿಯನ್, ಒಂಥರ ಟಾಪ್ ಮೋಸ್ಟ್ ಪೊಸಿಷನ್ ಇರೋರು ನಿಮ್ಗೊಂದು ಹೆಲ್ಪ್ ಮಾಡಕ್ ಬರ್ತಾ ಇದ್ದಾರೆ. ಬಿಸ್ನೆಸ್ ವಿಷಯದಲ್ಲಿ ಯಾವುದೋ ಒಂಥರ ರ್ಯಾಪಿಡ್ ಸ್ಪೀಡ್ನಲ್ಲಿ ಯಾವುದೋ ಚೇಂಜಸ್ ಮಾಡ್ತೀರಾ. ಸೊ ಪಾಸಿಟಿವ್ ಆಗಿ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಚಾನ್ಸ್. ದಿವಸ ಬಿಸ್ನೆಸ್ ತೊಂದರೆ ಫೇಸ್ ಮಾಡಿರೋರು ರ್ಯಾಪಿಡ್ ಸ್ಪೀಡ್ಲಿ ಒಂಥರ ಲೆಸನ್ ಎಲ್ಲ ನೀವು ತಿಳ್ಕೊಂಡು, ಇಂಥ ವಿಷಯದಲ್ಲಿ ತಪ್ಪು ಮಾಡ್ಬಿಟ್ಟಿದ್ದೀನಪ್ಪ, ಇದೆಲ್ಲ ನಾವು ಮಾಡೋದು ತಪ್ಪು, ನಾನು ತಿರುಗಿ ಮಾಡಬಾರ್ದು ಅಂತ ಅನ್ಕೊಂಡು ನೀವು ಒಂಥರ ಕ್ಲಿಯರ್ ಮೈಂಡಲ್ಲಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಟೈಮ್ ಇರ್ತವೆ. ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬೇರೊಬ್ರು ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕೂ ಚಾನ್ಸಸ್ ತುಂಬ ಚೆನ್ನಾಗಿದೆಯೇ. ಇಷ್ಟು ದಿವಸ ಒಳ್ಳೆ ಕೆಲಸದಲ್ಲಿರೋರಾಗಲಿ, ಇಲ್ಲ ಬೇರೆ ಪೊಲಿಟಿಷಿಯನ್ ಆಗಲಿ, ಬೇರೆ ಪೊಸಿಷನ್ ಬೇರೊಬ್ರ ಕೈಲಿ ಹೋಗಿರ್ತವೆ, ಇವ್ರ ಪೊಸಿಷನ್, ಆ ಪೊಸಿಷನ್ ತಿರುಗಿ ವಾಪಸ್ ಹೋಗೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿದೆಯೇ. ಅದು ಬಿಟ್ಟು ಮೂರನೇ ಪ್ಲೇಸ್ ಅಲ್ಲಿ ಏನಪ್ಪ ಅಂದ್ರೆ ಮನೆಯವ್ರಿಗೆ ಒಂಥರ ರೇಷ್ಮೆ ಸ್ಯಾರಿ ಆಗಲಿ, ಒಡವೆ ಇಂಥ ವಿಷಯ ತಂದುಕೊಡೋಕ್ಕೆ ಟೈಮ್ ತುಂಬ ಚೆನ್ನಾಗಿ ಆಗಿ ಬರ್ತವೆ. ನಿಮ್ಮ ಹಳೆ ಕಸ್ಟಮರ್ನ ಬಿಟ್ಟು ಹೋಗಿರುತ್ತೆ, ಈಗ ವಾಪಸ್ ಬರ್ತಾರೆ. ಸೊ ಅದು ನಿಮ್ಗೆ ಬಿಸ್ನೆಸ್ ತುಂಬ ಸ್ಟ್ರೆಂತ್ ಕೊಡ್ತವೆ, ಒಂಥರ ಕಾನ್ಫಿಡೆಂಟ್ ಕೊಟ್ಟು ಮುಂದುವರಿಸ್ಬೋದು. ಮೇನ್ಲಿ ಈ ಕಂಪ್ಯೂಟರ್ ಎಂಟರ್ಪ್ರೈಸ್ ಮಾಡ್ತಾರೆ, ಆಮೇಲೆ ಫುಡ್ ಇಂಡಸ್ಟ್ರಿ ಇರೋರಿಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ರಿಸಲ್ಟ್ ಇರ್ತವೆ. ಉದ್ಯೋಗಸ್ಥರಿರ್ತಾರೆ, ಎಂಪ್ಲಾಯಿ ಇರ್ತಾರಲ್ವಾ, ಎಂಪ್ಲಾಯಿಗೆ ಏನಪ್ಪ ಅಂದ್ರೆ ಇಷ್ಟು ದಿವಸ ನೀವು ಸರಿಯಾಗಿ ಕೆಲಸ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ನಿಮ್ಮ ತರ ಕೈ ತೋರಿಸಿರೋಲ್ಲ, ಇವಾಗ ನಿಮ್ಗೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಅಪ್ರಿಸಿಯೇಷನ್ ತಗೊಳ್ಳೋ ಟೈಮ್ ಚೆನ್ನಾಗಿರ್ತವೆ. ವರ್ಕ್ಲೋಡ್ ಇಷ್ಟು ದಿವಸ ನಿಮ್ಮ ತಲೆ ಮೇಲೆ ಆಗ್ಬಿಟ್ಟು ಅವ್ರ ಕೈಯಾಗ ಆಡಿಸ್ತಾ ಇದ್ರು, ಅದೆಲ್ಲ ನಿಮ್ಗೆ ವರ್ಕ್ಲೋಡ್ ಕಡಿಮೆ ಆಗ್ತವೆ, ಮತ್ತೆ ಅಪ್ರಿಸಿಯೇಷನ್ ಜಾಸ್ತಿ ಬರುತ್ತೆ. ನಿಮ್ಗೆ ಸ್ವಲ್ಪ ತುಂಬಾ ಜನಕ್ಕೆ ಕುಂಭರಾಶಿನವ್ರಿಗೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಬಾಸ್ಗೂ ಅವ್ರಿಗೂ ಒಂಥರ ಸ್ನೋ ವಾರ್ನ್ ಹೇಳ್ತೀವಿ ನೋಡಿ, ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಮೇಲೆ ಏನೋ ಒಂಥರ ಕಿತ್ತಾಟ ಇರ್ತವೆ. ಅಂತ ವಿಷಯ ಸಾಲ್ವ್ ಆಗಿ ಅವ್ರು ನಿಮ್ಗೆ ಸಪೋರ್ಟಿವ್ ಬರೋಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಸಡನ್ ಆಗಿ ಏನೋ ಒಂದು ನಿಮ್ಗೊಂದು ಅಪ್ರಿಸಿಯೇಷನ್ ಕೊಟ್ಬಿಟ್ಟು ಪ್ರಮೋಷನ್ ಆಗಲಿ, ಇಲ್ಲ ಸ್ಯಾಲ್ರಿ, ಇಲ್ಲ ಇನ್ಸೆಂಟಿವ್, ಬೋನಸ್ ಏನೋ ಸಿಕ್ಕಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಎಸ್ಪೆಷಲಿ ಈ IT ಫೀಲ್ಡ್ ಇರ್ತಾರೆ ಸರ್, ಅವ್ರಿಗಿಂತ ಫಾರಿನ್ ರಿಲೇಟೆಡ್ ಜಾಬ್ ಟ್ರೈ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸಿಗ್ತವೆ, ಟ್ರೈ ಮಾಡ್ಬೋದು. ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ಸ್
ಗೌರ್ಮೆಂಟ್ ಆಗಲಿ, ಬೇರೆ ಕನ್ಸ್ಟ್ರಕ್ಷನ್ ಆಗಲಿ, ಬೇರೆ ಎಲ್ಲೋ ಫೀಲ್ಡ್ ಅಲ್ಲಿ ಹೊಸ ಪ್ರಾಜೆಕ್ಟ್ಸ್ಗೆ ನೀವೇ ಲೀಡರ್ ಆಗಿ ಚಾನ್ಸಸ್ ನಿಮ್ಗೆ ಕೊಡ್ತಾ ಇದ್ದಾರೆ. ಆರ್ಟಿಸ್ಟಿಕ್ ಲೈನ್ ಇರೋರ್ಗೂ ತುಂಬಾ ಒಳ್ಳೆ ಗೌರವ ಸಿಗ್ತವೆ. ಈ ಗೌರ್ಮೆಂಟ್ ರಿಲೇಟೆಡ್ ವಿಷಯದಲ್ಲಿ ಒಂಥರ ಗಿಫ್ಟ್ ತರ ಕೊಡ್ತಾ ಇದ್ದಾರೆ. ಎಲ್ಲ ವಿಷಯ ನಮ್ಕೊಂದು ಒಂದು ದಾರಿ ಅಂತ ಅನ್ಕೊಂಡು ಬರೋ ಚಾನ್ಸಸ್ ಕಂಡು ಬರುತ್ತವೆ. ಇದಕ್ಕೆಲ್ಲ ಏನ್ ಮಾಡ್ಬೇಕಾದ್ರೆ ಸರ್, ದಕ್ಷಿಣಾಮೂರ್ತಿ ಶಿವ ಟೆಂಪಲ್ ಇರ್ತಾರೆ. ಸೊ ಗುರುವಾರ ದಕ್ಷಿಣಾಮೂರ್ತಿ ಪ್ರೇ ಮಾಡೋದು ಸ್ವಲ್ಪ ಪಾಸಿಟಿವ್ ಆಗಿ ನಾವು ಮಾಡಿಸ್ಕೋಬಹುದು. ಮಕ್ಕಳು ಓದೋ ವಿಷಯದಲ್ಲಿ ಸ್ವಲ್ಪ ಗಮನ ಇರಬೇಕಾಗುತ್ತೆ. ಅವ್ರ ಮೇಲೆ ಒಂದು ಕಣ್ಣಿರ್ಬೇಕು. ಇಲ್ಲಾಂದ್ರೆ ಅದು ಮೊಬೈಲ್ ವಿಡಿಯೋ ಅದು ನೋಡ್ಕೊಂಡು ಸ್ವಲ್ಪ ಸ್ಟಡಿ ವಿಷಯದಲ್ಲಿ ಸ್ಪಿಲ್ ಆಗೋದು ಚಾನ್ಸ್ ಇರುತ್ತೆ, ಗಮನ ಇದಾಗ್ಬಿಡ್ತವೆ. ಎಕ್ಸಸೈಸ್, ವಾಕಿಂಗ್, ಯೋಗ, ಧ್ಯಾನ ಅಂತ ವಿಷಯದಲ್ಲಿ ಫಾಲೋ ಅಪ್ ಮಾಡಲೇಬೇಕು. ಅದು ಬಿಡಬಾರ್ದು. ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಕೇರ್ ತಗೋಬೇಕಾಗ್ತವೆ. ನೀವು ಯಾವ ವಿಷಯ ಆದ್ರೂ ಒಳ್ಳೇದು ನೀವು ಹೇಳಕ್ಕಾದ್ರೆ ಅವರು ಇರಿಟೇಟ್ ಆಗ್ತಾರೆ. ಇವಾಗ ನಾವೇ ಹೇಳ್ತೀವಿ ಅಂದ್ರೆ, ಈ ಕುಂಭರಾಶಿನವರು ಯಾವಾಗ ಒಳ್ಳೆಯ ಸುಮ್ಮನೆ ಹೇಳ್ತಾ ಇದ್ದೀರಾ ಸರ್, ಏನಾಗಲ್ಲ, ಏನಾಗ್ತವೆ ಅಂತ ತುಂಬಾ ಇದು ಮಾಡೋ ಚಾನ್ಸಸ್ ಇರ್ತವೆ. ಯಾವಾಗ ಒಳ್ಳೆ ಕಾಲ ಇರ್ತೀವಿ ನೀವು ಹೇಳಕ್ಕಂತ ಹೇಳ್ತೀವಿ ನೋಡಿದ್ರೆ, ಅಂತ ಚಿಕ್ಕ ವಿಷಯಕ್ಕಾಗಿ ಇರಿಟೇಷನ್ ಆಗ್ತಾರೆ. ಏನು ತೊಂದರೆ ಇಲ್ಲ. 60% ಈ ವರ್ಷದಲ್ಲಿ ನಿಮ್ಗೆ ಒಳ್ಳೆ ಫಲ ನಡೀತದೆ. ಇನ್ನು 40% ವಿಷಯದಲ್ಲಿ ಸ್ವಲ್ಪ ಗಮನ ಬೇಕಾಗ್ತದೆ. ಒಂಥರ ಅಲರ್ಟ್ ಆಗಿರ್ಬೇಕಾದ ವಿಷಯ. ಓದಿರೋ ಹುಡುಗಕ್ಕೆ ಕೆಲಸಕ್ಕೂ ಅಲ್ಲಿ ಅಪ್ಲೈ ಮಾಡಿರ್ತಾರೆ, ಅಂಥವ್ರಿಗೂ ಜಾಬ್ ಸಿಕ್ಕೋ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಮೇನ್ಲಿ ಈ ನೀಟ್ ಎಕ್ಸಾಮ್ ಬರ್ತ ನೋಡಿ, ಸ್ಟೂಡೆಂಟ್ಗಳು ಪಾಪ ಡಾಕ್ಟರ್ ಸೀಟ್ಗಾಗಿ ನೀಟ್ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ನೀಟ್, ಯಾಕಂದ್ರೆ ಫಸ್ಟ್ ಕುಂಭರಾಶಿ ಅಂದ್ರೆ ಎಸ್ಪೆಷಲಿ ಸದಾಭಿಷ ನಕ್ಷತ್ರ ಇರೋದಕ್ಕೂ ಡಾಕ್ಟರ್ ಯೋಗ ತುಂಬಾ ಚೆನ್ನಾಗಿರ್ತವೆ. ಕುಂಭರಾಶಿನ ಡಾಕ್ಟರ್ ಯೋಗ ಜಾಸ್ತಿ ಇರ್ತವೆ. ಅವ್ರಿಗೆಲ್ಲ ನೀಟಲ್ಲಿ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ, ಮಾಡಬಹುದು. ಯಾಕಂದ್ರೆ ಈ ಕುಂಭರಾಶಿನೇ ಗುರು ನೋಡೋದೇನಪ್ಪ ಅಂದ್ರೆ ಇಂಥ ವಿಷಯ ಆಗೋ ಚಾನ್ಸ್ ಇದೆ ಅಂತ ಶಾಸ್ತ್ರದಲ್ಲಿ ಇರೋ ರೂಲ್. ಸೊ ಫರ್ದರ್ 90% ಆಗ್ತವೆ, 10% ಮೈನಸ್ ಆಗೋ ಚಾನ್ಸ್ ಇರ್ತವೆ. ಏನಪ್ಪ ಅಂದ್ರೆ ದಶಾಭುಕ್ತಿ ಸರಿ ಇಲ್ಲ ಅಂದ್ರೆ ಪಾಸಿಟಿವ್ ಹೋಗಲ್ಲ. ಒಂದ್ಸರಿ ಬೇಕಾದ್ರೆ ನೀವು 100% ಬೇಕಾದ್ರೆ ಲೋಕಲ್ ಇರೋ ಆಸ್ಟ್ರಾಲಜಿ ಚೆಕ್ ಮಾಡ್ಕೋಬಹುದು. ನೀವು ಏನ್ ಮಾತಾಡಿದ್ರೆ ನಿಮ್ಮ ಮಾತಿಗೆ ಮರ್ಯಾದೆ ಬರುತ್ತೆ. ಇಷ್ಟು ದಿವಸ ಮರ್ಯಾದೆ ಇರಲಿಲ್ಲ, ಸೊ ಅದೊಂದು ಒಳ್ಳೆ ವಿಷಯ. ಬ್ಯಾಂಕ್ ಬ್ಯಾಲೆನ್ಸ್ 0- ಆಗಿರ್ತವೆ, ಸ್ವಲ್ಪ ಅದೆಲ್ಲ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರ್ತವೆ. ಯಾರೋ ಒಂದು VIP ಅಥವಾ ರಿಲೇಟಿವ್ ವಿಷಯದಾಗಲಿ, ನಿಮ್ಮ ರಿಲೇಟಿವ್ ಯಾರೋ ಒಂದು VIP ಇರ್ತಾರೆ, ಅಂತ VIPಗಳು ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ಅಪ್ಲಿಫ್ಟ್ ಮಾಡ್ತಾರೆ. ಅಂತ ನಾ ಇನ್ವೆಸ್ಟ್ ಮಾಡ್ತೀನಿ, ನೀವು ಮಾಡಿ ಎಪ್ಪ ತಟ್ಕೊಳ್ಬಿಟ್ಟು ನೀವು ಕೆಲಸ ಮಾಡಿ, ನಿಮ್ಮ ಕೈ ಮಾಡೋಕ್ಕಾಗತ್ತಂತ ಫೈನಾನ್ಷಿಯಲ್ ಸಪೋರ್ಟ್ ಮಾಡುತ್ತಾರೆ. ಈ ಕುಂಭರಾಶಿನವ್ರಿಗೆ ಆಗ್ಲೇ ಆಗ್ತವೆ. VIP ಲಿಂಕ್ ಸಿಗ್ತವೆ, VIPಗಳು ಇನ್ವೆಸ್ಟ್ ಮಾಡ್ತಾರೆ, ನಿಮ್ಮ ಬಿಸ್ನೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಇದು ಒಳ್ಳೆ ಟೈಮ್. ಆ ಬಿಸ್ನೆಸ್ ತಗೊಂಡು ಮುಂದುವರ್ಸ್ಕೋಬಹುದು. ತುಂಬಾ ಜನ ಫಾರಿನ್ ಕೆಲಸ ಇರೋರಿಗೆ 100% ಫಾರಿನ್ ಕೆಲಸ ಸಿಗ್ತವೆ. ಈ ಫ್ಯಾಮಿಲಿನಲ್ಲಿ ಮಿಡಲ್ ಏಜ್ ಇರೋಕೆ ಏನಪ್ಪ ಅಂದ್ರೆ, ಈ ಮಕ್ಕಳು ಒಬ್ಬೊಬ್ರು ಹೊಡ್ಕೊಳ್ತಾರೆ, ಅಣ್ಣ ತಮ್ಮ ಅಥವಾ ಅಣ್ಣ ತಂಗಿ, ಇಂಥವ್ರಿಗೆ ಏನಪ್ಪ ಅಂದ್ರೆ ಒಂಥರ ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಬಿಟ್ಟು ಒಗಟುವಾಗಿ ಫ್ಯಾಮಿಲಿ ಡೆವಲಪ್ಮೆಂಟ್ಗಾಗಿ ಹೀಗೆ ಸಪೋರ್ಟ್ ಮಾಡ್ತಾರೆ. ಸೊ ಮೈನ್ಲಿ ಹೇಳಿರೋ ವಿಷಯ ಏನಪ್ಪ ಅಂದ್ರೆ 60% ಒಳ್ಳೆ ಟೈಮ್ ಬರುತ್ತೆ, 40% ಗಮನ ಇರೋ ಟೈಮ್ ಬರ್ತದೆ. ಆ ಥರ ನೀವು ಯಾರು ಇನ್ವೆಸ್ಟ್ ಮಾಡ್ತಾರೋ ಅಲ್ಲೇ ಕಸ್ಟಮರ್ ಆಗಲಿ, ಅಲ್ಲೇ ಪಾರ್ಟ್ನರ್ ಸ್ವಲ್ಪ ಎಂಟ್ರಿ ಆಗೋ ಚಾನ್ಸ್ ಯೂಸ್ ಮಾಡ್ಕೊಳ್ಳಿ. ಅದೇ ಥರ ಒಂದು ಒಳ್ಳೆ VIPಗಳು ಇನ್ವೆಸ್ಟ್ ಮಾಡೋ ಚಾನ್ಸಸ್ ಇರ್ತವೆ ಬಿಸ್ನೆಸ್ ಮಾಡೋದಕ್ಕೆ, ಅಥವಾ ಕೆಲಸದಲ್ಲಿರೋದಕ್ಕೆ ಒಂದು ಹಳೆ VIP ಸಪೋರ್ಟ್ ಇಟ್ಕೊಂಡು ಬರುತ್ತದೆ. ನಿಮ್ಮ ರಿಲೇಟಿವ್ನಲ್ಲಿ ಯಾರೋ ಒಬ್ರು ಸಪೋರ್ಟ್ ಮಾಡಿ ಈ ಕುಂಭರಾಶಿನಲ್ಲಿ ಸ್ವಲ್ಪ ಅಪ್ಲಿಕ್ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಇದಕ್ಕೆ ಈ ಗುರು ಸಂಚಾರ ಫಲ ಅಂತ ಹೇಳಿ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಸರ್, ಒಳ್ಳೇದಾಗಲಿ ಅಂತ. ನಮಸ್ಕಾರ.